ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಕಾಯಿ ಹೋಳಿಗೆನೂ ಅಲ್ಲ, ಬೇಳೆ ಹಾಕಿ ಹೋಳಿಗೆ ಮಾಡೋದು ಅಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗುತ್ತೆ, ಬೇಗನೂ ಸಹ ಮಾಡ್ಕೋಬೋದು, ಹೆಲ್ತಿನೂ ಸಹ. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಏನು ಯೂಸ್ ಮಾಡಲ್ಲ ನಾವು. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಚಿಕ್ಕ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪಾಕಿ ನಾವು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಫಸ್ಟು. ಆಮೇಲೆ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಸಾಫ್ಟಾಗೂ ಬೇಡ, ತುಂಬ ಹಾರ್ಡಾಗೂ ಬೇಡ, ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಬೇಕಾಗಿಲ್ಲ. ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟನ್ನು ಕಲಸಿ ನಾವು ಒಂದು 5 ನಿಮಿಷ ಹಾಗೆ ಇಟ್ಟರೆ ಸಾಕು. ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೋಬೋದು, ಹಿಟ್ಟನ್ನು ಕಲಸಿದ ತಕ್ಷಣ ಮಾಡ್ಕೋಬೋದು. ಬರೀ ಚಿರೋಟಿ ರವೆ ಹಾಕಿ ಸಹ ಹಿಟ್ಟನ್ನು ಕಲಿಸ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಸಹ. ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನು ಇಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ. ಚಿರೋಟಿ ರವೆ ಬೇಡ ಅನ್ನೋರು ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಅಥವಾ ಮೈದಾ ಹಿಟ್ಟಲ್ಲೂ ಆದರೂ ಹೋಳಿಗೆನ ಮಾಡ್ಕೋಬೋದು. ಸೊ ಈಗ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ನಾನು ಇಲ್ಲಿ ಇನ್ನು ಸ್ವಲ್ಪ ಹಿಟ್ಟಿರೋದ್ರಿಂದ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಈ ರೀತಿ ಒಂದು ಸ್ವಲ್ಪ ಹೊತ್ತು ನಾದ್ಕೊಂಡು ಮಿಕ್ಸ್ ಮಾಡಿ ನಾನಿಲ್ಲಿ ಹಿಟ್ಟನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಈಗ ನಾನು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನಿಲ್ಲಿ 1 ಚಿಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಹೋಳಿಗೆಗೆ ಪಾನಕ ಜಾಸ್ತಿ ಮಾಡಿದಷ್ಟು ಹೋಳಿಗೆ ಜಾಸ್ತಿ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಚಿಪ್ಪಷ್ಟು ಹಸಿ ಕೊಬ್ಬರಿನ ಈ ರೀತಿ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾವು ಬೇಕು ಅಂದರೆ ತುರಿದ್ಬಿಟ್ಟು ಆಮೇಲೆ ಸಹ ಮಿಕ್ಸಿ ಜಾರ್ಗೆ ಹಾಕೋಬೋದು. ಕೊಬ್ಬರಿನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು 1 ರೌಂಡು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಕೊಬ್ಬರಿನ ರುಬ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಕಡಲೆಪಪ್ಪು ಹಾಕ್ಕೋತಾ ಇದ್ದೀನಿ. ಒಂದು 4ರಿಂದ 5 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಬೇಕು ಅಂದರೆ ಗೋಡಂಬಿ ಅಥವಾ ಬಾದಾಮಿನ ನೆನೆಸ್ಬಿಟ್ಟು ಹಾಕ್ಕೋಬೋದು. ಇಲ್ಲಾಂದರೆ ಹಾಗೇನು ಗೋಡಂಬಿ ಬಾದಾಮಿ ಬೇಡ ಅನ್ನೋರು ಕೊಬ್ಬರಿ, ಏಲಕ್ಕಿ ಮತ್ತು ಕಡಲೆಪಪ್ಪು ಹಾಕಿ ರುಬ್ಕೊಂಡ್ರು ಸಾಕು. ಟೇಸ್ಟ್ ತುಂಬ ರುಚಿಯಾಗಿ ಇರುತ್ತೆ. ಗೋಡಂಬಿ ಮತ್ತು ಬಾದಾಮಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೆ ಮಾಡ್ಕೋಬೋದು. ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಏಲಕ್ಕಿ ಹಾಕ್ಕೊಂಡು ಮತ್ತು ಒಂದು 4ರಿಂದ 5 ಪೀಸಷ್ಟು ಗೋಡಂಬಿನ ನೆನೆಸಿಲ್ಲ ಹಾಗೆ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ಕೊಬ್ಬರಿನ ಈ ರೀತಿ ನುಣ್ಣಕ್ಕೆ ರುಬ್ಕೋಬೇಕು, ಒಂಚೂರು ತರಿಯಾಗಿರ್ಬಾರ್ದು. ರುಬ್ಕೊಂಡಿದ್ದಾದಮೇಲೆ ನಾವು ರುಬ್ಕೊಂಡಿರೋದನ್ನು ಈ ರೀತಿ ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಸ್ಟವ್ ಹಚ್ಚಿ ಪಾನಕನ ಕಾಯಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನೀರು ನೋಡಿಕೊಂಡು ನಾವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅಂದರೆ ತುಂಬ ನೀರಾಗಿ ಮಾಡ್ಕೋಬಾರ್ದು, ಮೀಡಿಯಮಾಗಿ ಮಾಡ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಕಾಯಿಸೋದ್ರಿಂದ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಪಾನಕನ ನಾವು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಕೊಬ್ಬರಿ ಹಾಲು ಚೆನ್ನಾಗಿ ಕಾಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಉಕ್ಕು ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾನು ನೋಡಿಕೊಂಡು ಕೊಬ್ಬರಿ ಹಾಲು ಉಕ್ಕದೇ ಇರೋವಾಗ ಈ ರೀತಿ ಸೌಟಿಂದ ಆಗಾಗ ತಿರುಗಿಸ್ಕೊತಾ ಇರಬೇಕು. ಉರಿನ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು ಚೆನ್ನಾಗಿ. ಈಗ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಬೆಲ್ಲನ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿಬಿಟ್ಟು 1 ಕಪ್ ಹಾಕ್ಕೊಂಡಿದ್ದೀನಿ. ಸ್ವೀಟ್ಗೆ ನೋಡಿಕೊಂಡು ಟೇಸ್ಟ್ಗೆ ನಾವು ಬೆಲ್ಲ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈ ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕೊಬ್ಬರಿ ಹಾಲನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡಾದ್ಮೇಲೆ ನೋಡಿ, ಇದು ಈ ರೀತಿ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಆಗಿದೆ. ಈಗ ನಾವು ಇದನ್ನು ಇನ್ನೊಂದು 2 ನಿಮಿಷ ಕುದಿಯೋಕ್ಕಿಟ್ಟು ನಾನಿಲ್ಲಿ ನಾವು ಚಪಾತಿ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಪೂರಿ ಆದರೂ ಮಾಡ್ಕೋಬೋದು ಹಿಟ್ಟಿಂದ. ನಾನಿಲ್ಲಿ ಒಂದು 5 ನಿಮಿಷ ಚಪಾತಿ ಹಿಟ್ಟನ್ನು ನೆನೆಯೋಕೆ ಇಟ್ಟಿದ್ನಲ್ಲ, ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಪೂರಿ ಆದರೂ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಪಾನಕಕ್ಕೆ ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿ ಚಪಾತಿ ಮಾಡಿಕೊಂಡು ಚಪಾತಿನ ನಾರ್ಮಲಾಗಿ ನಾವು ಚಪಾತಿ ಯಾವ ರೀತಿ ಎಣ್ಣೆ ಹಾಕಿ ಸುಟ್ಕೋತೀವೋ ಆ ರೀತಿ ನಾವು ಬೇಯಿಸ್ಕೊಂಡು ಆಮೇಲೆ ನಾವು ಮಾಡಿಟ್ಕೊಂಡಿರೋ ಪಾನಕದಲ್ಲೇ ಹಾಕಿ ಇದನ್ನು ನೆನೆಸ್ಕೋಬೇಕು. ಸೊ ನಾನಿಲ್ಲಿ ಚಪಾತಿನ ತೀಡ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಚಪಾತಿಗಳನ್ನ ಮಾಡಿ ಪ್ಲೇಟಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಸೊ ನಾವು ಈ ರೀತಿ ಚಪಾತಿ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಪೂರಿಯನ್ನು ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಪೂರಿನ ಮಾಡ್ಕೋಬೋದು. ಚಪಾತಿ ತೀಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಹಿಟ್ಟೇನಾದರೂ ಹಾಕ್ಕೊಂಡಿದ್ರೆ ಅದನ್ನು ತೆಗೆದ್ಬಿಟ್ಟು ಉದುರಿಸ್ಕೊಂಡು ಆಮೇಲೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಒಂದೇ ಸಲ ನಾವು ಚಪಾತಿ ಮಾಡಿಕೊಂಡು ಆಮೇಲೆ ಪಾನಕದಲ್ಲಿ ನೆನೆಸ್ಕೋಬೋದು. ಇಲ್ಲಾಂದರೆ ನಾವು ಪೂರಿಗಳನ್ನ ಈ ರೀತಿ ಲಟ್ಟಿಸ್ಕೊಂಡು ಚಪಾತಿ ಹಿಟ್ಟಿನ ಹಾಗೆ ಲಟ್ಟಿಸ್ಕೊಂಡು ಚಿಕ್ಕ ಕ್ಯಾಪಲ್ಲಿ ಚಿಕ್ಕ ಪೂರಿಗಳನ್ನಾಗಿ ಮಾಡ್ಕೊಳ್ಳಬಹುದು. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಯಾವ್ದು ಬೇಕಾದರೂ ಮಾಡ್ಕೋಬೋದು, ಪೂರಿ ಆದರೂ ಮಾಡ್ಕೋಬೋದು, ಇಲ್ಲಿ ನಾನು ಚಪಾತಿ ಆದರೂ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಚಪಾತಿ ಹಿಟ್ಟು ಥರನ ಲಟ್ಟಿಸ್ಕೊಂಡಾದ್ಮೇಲೆ ಚಪಾತಿ ಹಿಟ್ಟು ಅಗಲಕ್ಕೆ ತೀಡ್ಕೊಂಡು ಈ ರೀತಿ ಒಂದು ಪ್ಲೇಟ್ ತೊಗೊಂಡು ನಾವು
ಚಿಕ್ಕ ಚಿಕ್ಕ ಪೂರಿಗಳನ್ನಾದರೂ ಮಾಡ್ಕೋಬೋದು. ಸೊ ನಾವು ಚಪಾತಿ ಅಥವಾ ಪೂರಿ ಮಾಡಿದಾಗ ಈ ಸ್ವೀಟನ್ನು ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ಚಪಾತಿ ಹಿಟ್ಟು ಮಿಕ್ಕಿದ್ರೂ ಸಹ ಈ ಸ್ವೀಟನ್ನು ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಸಹ ಆಗುತ್ತೆ. ಸೊ ನಮ್ಮ ಮನೆಗಳಲ್ಲಿ ಯಾವಾಗಲೂ ಚಪಾತಿ ಮಾಡೇ ಇರ್ತೀವಿ. ಸೊ ನಾವು ಚಪಾತಿ ಹಿಟ್ಟು ಗೋಧಿ ಹಿಟ್ಟನ್ನು ಕಲಸೇ ಇಟ್ಟಿರ್ತೀವಿ, ಒಂದು ಸ್ವಲ್ಪ ಆದರೂ ಮಿಕ್ಕಿರುತ್ತೆ. ಸೊ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ರೀತಿ ನೀವು ಹಾಲು ಹೋಳಿಗೆನ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಪಾನಕ ರೆಡಿಯಾಗಿದೆ. ಪಾನಕ ಮೇಲೆ ಒಂದು ಪ್ಲೇಟ್ ಮುಚ್ಚಿಡಬೇಕು. ಸೊ ಬಿಸಿಯಾಗೇ ಇರಬೇಕು ಪಾನಕ. ತಣ್ಣಕ್ಕಾದರೆ ಅದು ಬೇಗ ನೆನೆಯಲ್ಲ, ನಾವು ಹಾಕೋ ಚಪಾತಿ ಆಗಲಿ ಪೂರಿ ಆಗಲಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ತವಾಗೆ 2 ಸೈಡು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಚಪಾತಿ ಮಾಡಿಟ್ಕೊಂಡಿರೋದನ್ನು ಬೇಯಿಸ್ಕೊತೀನಿ 2 ಸೈಡು. ಇರೋ ಚಪಾತಿಗಳು ನಾನು ಇದೇ ರೀತಿ ಬೇಯಿಸಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾನು ಪೂರಿ ಮಾಡ್ಕೊಳ್ಳೋದಕ್ಕೆ ಅಂತ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಂದು ಸೈಡಲ್ಲಿ. ಸೊ ಚಪಾತಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಪೂರಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನಾವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ಡೀಪ್ ಫ್ರೈ ಇಷ್ಟಪಡದೇ ಇರೋ, ಪೂರಿ ಬೇಡ ಅನ್ನೋರು ಚಪಾತಿ ಆದರೂ ಮಾಡಿಕೊಂಡು ನೆನೆಸಿಟ್ಕೊಂಡು ಹಾಲು ಹೋಳಿಗೆನ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿನೂ ಸಹ. ಸೊ ಪೂರಿ ಬೇಡ ಅನ್ನೋರು ಚಪಾತಿ ಮಾಡ್ಕೋಬೋದು. ಸೊ ನೋಡಿ, ಈಗ ಪೂರಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು 2 ಸೈಡು ನಾವು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಉರಿಲಿಟ್ಟು ಪೂರಿ ಕರ್ಕೊಂಡು ಇದರಲ್ಲಿ ಎಣ್ಣೆ ಒಂಚೂರು ಇಲ್ಲದೆ ಇರೋ ಹಾಗೆ ನೀಟಾಗಿ ಎಣ್ಣೆನೆಲ್ಲ ಸೋರಿಸ್ಬಿಡ್ಬೇಕು. ನಾನಿಲ್ಲಿ ಚಿಕ್ಕ ಚಿಕ್ಕ ಪೂರಿ ಮಾಡ್ಕೊಂಡಿದ್ದಲ್ಲ, ಸೊ ಆ ಪೂರಿನ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಈ ರೀತಿ ಚಪಾತಿ ಎತ್ತೋ ಸೌಟ್ ಬರುತ್ತಲ್ಲ, ಸೊ 2 ಸೌಟ್ ತೊಗೊಂಡು ನೀಟಾಗಿ ಎಣ್ಣೆನ ಸುರಿಸ್ಕೋಬೋದು. ಇದೇ ರೀತಿ ನಾನು ಮಾಡಿಟ್ಕೊಂಡಿರೋ ಎಲ್ಲ ಪೂರಿಗಳನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನಾವು ಈ ರೀತಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಪೂರಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಪೂರಿ ಮೇಲೆ ಚೆನ್ನಾಗಿ ಊರಿ ಬರುತ್ತೆ. ನೋಡಿ ಇಷ್ಟು ದಪ್ಪ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಪೂರಿಗಳನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೋಡಿ ಪಾನಕ ಈ ರೀತಿ ಬಿಸಿ ಇರಬೇಕು. ಈಗ ನಾವು ಚಪಾತಿ ಮತ್ತು ಪೂರಿ ಎರಡನ್ನೂ ಮಾಡಿಟ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಪೂರಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಪೂರಿನ ಈ ರೀತಿ ಒಂದು ಸ್ವಲ್ಪ ಅದು ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಹಾಕಿದ್ರೆ ಸಾಕು, ಚೆನ್ನಾಗಿ ನೆಂದು ಬಿಡುತ್ತೆ. ಈಗ ನಾನು ಒಂದು ಪ್ಲೇಟ್ ತೊಗೊಂಡು ನಾವು ನೆನೆಸಿಟ್ಕೊಂಡಿರೋ ಪೂರಿನ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಪಾನಕ ಬಿಸಿಯಾಗಿರೋದ್ರಿಂದ ಪೂರಿನ ತುಂಬ ಹೊತ್ತೇನು ನೆನೆಸೋದು ಬೇಡ. ನೋಡಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಈ ರೀತಿ ಬಿಸಿ ಬಿಸಿಯಾಗಿ ಎತ್ಬಿಟ್ರೆ ಅದು ಚೆನ್ನಾಗಿ ನೆಂದು ಬಿಡುತ್ತೆ. ಸೊ ನಾವು ಎಕ್ಸ್ಟ್ರಾ ಪಾನಕ ಬೇಕಾದರೆ ಪೂರಿ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಗಸಗಸೆನ ಹುರಿದು ಒಂದು ಪ್ಲೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಅದ್ರ ಜೊತೆಗೆ ಒಣಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಣಕೊಬ್ಬರಿ ಇಲ್ಲ ಅಂದರೆ ನೀವು ಹಸಿ ಕೊಬ್ಬರಿನೇ ತುರಿದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡು ಅದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ಮಾಡಿಟ್ಕೋಬೇಕು. ಈಗ ನಾನು ಅದೇ ಪಾನಕದಲ್ಲಿ ನಾವು ಮಾಡಿಟ್ಕೊಂಡಿರೋ ಚಪಾತಿ ಮತ್ತು ಮಿಕ್ಕಿರೋ ಪೂರಿನೆಲ್ಲ ಹಾಕಿ ಈ ರೀತಿ ನೆನೆಸಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು, ತುಂಬ ಹೊತ್ತು ಬೇಡ. ಪಾನಕ ಬಿಸಿಯಾಗಿರೋದನ್ನ ನಾವು ಒಂದು 2 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ನೋಡಿ ಹಾಲು ಹೋಳಿಗೆ ರೆಡಿಯಾಗಿದೆ. ಸೊ ಈಗ ಪೂರಿ ನೆನೆಸಿರೋದ್ರ ಮೇಲೆ ನಾನು ಸ್ವಲ್ಪ ಈ ರೀತಿ ಪಾನಕ ಹಾಕ್ಕೊಂಡಿದ್ದೀನಿ. ನಮಗೆ ಇನ್ನೂ ಜಾಸ್ತಿ ಪಾನಕ ಬೇಕು ಅಂದರೆ ಹಾಕ್ಕೋಬೋದು. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಗಸಗಸೆನ ಹುರಿದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಗಸಗಸೆ ಮತ್ತು ಒಣಕೊಬ್ಬರಿ ತುರಿನ ಅದನ್ನು ನಾವು ಈ ರೀತಿ ಹಾಲು ಹೋಳಿಗೆ ಮೇಲೆ ಉದುರಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ನಾವು ಗಸಗಸೆ ಮತ್ತು ಒಣಕೊಬ್ಬರಿ ತುರಿ ಹಾಕೋದ್ರಿಂದ ಹಾಲು ಹೋಳಿಗೆ ಮೇಲೆ ಅದು ಇನ್ನೂ ಟೇಸ್ಟನ್ನ ಎನ್ಹಾನ್ಸ್ ಮಾಡುತ್ತೆ, ಡಬಲ್ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ನಾನಿಲ್ಲಿ ಚಪಾತಿ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನ ಒಂದು 2 ನಿಮಿಷ ನೆನೆಸಿದ್ರೆ ಸಾಕು. ಈ ರೀತಿ ಚಪಾತಿ ನಾವು ಎತ್ತಿದ ತಕ್ಷಣ ಕಟ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ಹಾಕ್ಕೊಂಡು ನಾವು ಇದ್ರ ಮೇಲೆ ಎಕ್ಸ್ಟ್ರಾ ಪಾನಕ ಬೇಕು ಅಂದರೆ ಹಾಕ್ಕೋಬೋದು. ತುಂಬ ಪಾನಕ ಇಷ್ಟಪಡೋರು ನಾವು ಚಪಾತಿ ಆಗಲಿ ಪೂರಿ ಆಗಲಿ ನೆನೆಸಿಟ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಪಾನಕನ ಒಯ್ಕೊಂಡು ಅದಕ್ಕೆ ನಾವು ಇಲ್ಲಿ ಒಣಕೊಬ್ಬರಿ ತುರಿ ಮತ್ತು ಗಸಗಸೆನ ನಾನು ಹೇಳಿದ್ನಲ್ಲ, ಗಸಗಸೆನ ಲೈಟಾಗಿ ಹುರ್ಕೊಂಡು ನಾವು ಸೈಡ್ಗೆ ಇಟ್ಕೋಬೇಕು ಒಂದು ಪ್ಲೇಟಲ್ಲಿ. ಗಸಗಸೆ ಜೊತೆಗೆ ನಾವು ಒಣಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ರೀತಿ ನಾವು ಹಾಲು ಹೋಳಿಗೆ ಮೇಲೆ ಉದುರಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಸೊ ಹಾಲು ಹೋಳಿಗೆ ಆಲ್ರೆಡಿ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಸೊ ಅದ್ರ ಮೇಲೆ ಗಸಗಸೆ ಹಾಕೋದ್ರಿಂದ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.